ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 46ನೇ ಸರ್ಗ ಈ ಹಿಂದೆ ಮುಕ್ತಾಯ ಆಗಿತ್ತು. ಹನುಮಂತ ರಾವಣನ ಕಿಂಕರರು ಅನ್ನುವ ರಾಕ್ಷಸರ ಗುಂಪು, 5 ಜನ ಮಂತ್ರಿಗಳ ಗುಂಪೊಂದು, 7 ಜನ ಮಂತ್ರಿಗಳ ಮತ್ತೊಂದು ಗುಂಪು, ಇವರನ್ನೆಲ್ಲ ಕೊಂದು ಹಾಕಿದ. 47ನೇ ಸರ್ಗದಲ್ಲಿ ರಾವಣ ಸ್ವತಃ ತನ್ನ ಮಗನನ್ನ ಕಳಿಸಿಕೊಟ್ಟ ವರ್ಣನೆ ಇದೆ. ಸೇನಾಪತಿನ್ ಪಂಚ ಸತು ಪ್ರಮಾಪಿತಾನ್ ಹನುಮತ ಸಾನುಚರಾನ್ ಸವಾಹನಾನ್ ಸಮೀಕ್ಷ ರಾಜ ಸಮರೋದ್ಧತೋನ್ಮುಖಂ ಕುಮಾರಪಕ್ಷಂ ಪ್ರಸಮೀಕ್ಷತಾಗ್ರತಃ ಸತಸ್ಯ ದೃಷ್ಟ್ಯರ್ಪಣ ಸಂಪ್ರಚೋದಿತಃ ಪ್ರತಾಪವಾನ್ ಕಾಂಚನ ಚಿತ್ರಕಾರ್ಮುಕಃ ಸಮುತ್ಪಪಾತ ಸದಸ್ಯುದೀರಿತೋ ದ್ವಿಜಾತಿ ಮುಖ್ಯೈರ್ಹವಿಷೇವ ಪಾವಕಃ ತಥೋ ಮಹದ್ವಾಲ ದಿವಾಕರ ಪ್ರಭಂ ಪ್ರತಪ್ತ ಜಾಂಬೂನದ ಜಾಲ ಸಂತತಂ ರಥಂ ಸಮಾಸ್ಥಾಪ್ಯ ಯಯೌ ಸವೀರ್ಯವಾನ್ ಮಹಾಹರಿಂ ತಂ ಪ್ರತಿ ನೈಋತರ್ಷಭಃ ತತಸ್ತಪಃ ಸಂಗ್ರಹ ಸಂಜಯಾರ್ಜಿತಂ ಪ್ರತಪ್ತ ಜಾಂಬೂನದ ಜಾಲಶೋಭಿತಂ ಪತಾಕಿನಂ ರತ್ನ ವಿಭೂಷಿತಧ್ವಜಂ ಮನೋಜವಾಷ್ಟಾಶ್ವವರೈಃ ಸುಯೋಜಿತಂ ಸುರಾಸುರಾಧೃಶ್ಯ ಮಸಂಗಚಾರಿಣಂ ರವಿಪ್ರಭಂ ವ್ಯೋಮಚರಂ ಸಮಾಹಿತಂ ಸತೋಣಮಷ್ಟಾಸಿ ನಿಬದ್ಧ ಬಂಧುರಂ ಯಥಾಕ್ರಮಾವೇಶಿತ ಶಕ್ತಿತೋಮರಂ ವಿರಾಜಮಾನಂ ಪ್ರತಿಪೂರ್ಣವಸ್ತುನಾ ಸಹೇಮದಾಮ್ನಾ ಶಶಿಸೂರ್ಯವರ್ಚಸ ದಿವಾಕರಾಭಂ ರಥಮಾಸ್ಥಿತಸ್ತತಃ ಸನ್ನಿಜ್ಜಗಾಮಾತುರ ತುಲ್ಯ ವಿಕ್ರಮಃ. ಅಕ್ಷಕುಮಾರ ರಾವಣನಿಗೆ ಮಂಡೋದರಿಯಲ್ಲಿ ಹುಟ್ಟಿದವನು. ಆತ ಹನುಮಂತನ ಮೇಲೆ ದಂಡೆತ್ತಿ ಬಂದ. ಸಪೂರಯನ್ ಕಂಚ ಮಹೀಂ ಚ ಸಾಚಲಾಂ ತುರಂಗ ಮಾತಂಗ ಮಹಾರಥಸ್ಮೈಃ ಬಲೈಃ ಸಮೇತೈಃ ಸಹಿತೋರಣಸ್ಥಿತಂ ಸಮರ್ಥಮಾಸೀನಮುಪಾಗಮತ್ ಕಪಿಂ ಸತಂ ಸಮಾಸಾದ್ಯ ಹರಿಂ ಹರೀಕ್ಷಣೋ ಯುಗಾಂತ ಕಾಲಾಗ್ಯಮಿವ ಪ್ರಜಾಕ್ಷಯೇ ಅವಸ್ಥಿತಂ ವಿಸ್ಮಿತ ಜಾತ ಸಂಭ್ರಮಃ ಸಮೀಕ್ಷತಾಕ್ಷೋ ಬಹುಮಾನಚಕ್ಷುಷಾ ತತಸ್ಯ ವೇಗಂ ಚ ಕಪಿರ್ಮಹಾತ್ಮನಃ ಪರಾಕ್ರಮಂ ಚಾರಿಷು ಪಾರ್ಥಿವಾತ್ಮಜಃ ವಿಧಾರಯನ್ ಸ್ವಂ ಚ ಬಲಂ ಮಹಾಬಲೋ ಹಿಮಕ್ಷಯೇ ಸೂರ್ಯ ಇವಾಭಿವರ್ಧತೆ ಸ ಜಾತಮನ್ಯುಃ ಪ್ರಸಮೀಕ್ಷ್ಯ ವಿಕ್ರಮಂ ಸ್ಥಿರಂ ಸ್ಥಿತಃ ಸಂಯತಿ ದುರ್ನಿವಾರಣಂ ಸಮಾಹಿತಾತ್ಮ ಹನುಮಂತಮಾಹವೇ ಪ್ರಚೋದಯಾಮಾಸ ಶರೈಸ್ತ್ರಿಭಿಶ್ಚಿತೈಃ ತತಃ ಕಪಿಂ ತಂ ಪ್ರಸವೀಕ್ಷ್ಯ ಗರ್ವಿತಂ ಜಿತಶ್ರಮಂ ಶತ್ರು ಪರಾಜಯಾರ್ಜಿತಂ ಅವೈಕ್ಷತಾಕ್ಷಃ ಸಮುದೀರ್ಣಮಾನಸಃ ಸ ಬಾಣಪಾಣಿ ಪ್ರಗೃಹೀತಕಾರ್ಮುಕಃ ಸ ಹೇಮ ನಿಷ್ಕಾಂಗದ ಚಾರುಕುಂಡಲಃ ಸಮಾಸಸಾದಾಶು ಪರಾಕ್ರಮಃ ಕಪಿಂ ತಯೋರ್ಭುವಾ ಪ್ರತಿಮಸ್ತಮಾಗಮಃ ಸುರಾಸುರಾಣಾಮಪಿ ಸಂಭ್ರಮಪ್ರದಃ ರರಾಸ ಭೂಮಿರ್ನತತಾಪ ಭಾನುಮಾನ್ ವವೌನ ವಾಯುಃ ಪ್ರತಿಚಾರಚಾಚಲಃ ಕಪೇಃ ಕುಮಾರಸ್ಯ ವೀಕ್ಷ್ಯ ಸಂಗಮಂ ಸಂಯುಗಂ ನನಾದ ಚ ದ್ಯೌಃ ಉದಧಿಶ್ಚ ಕ್ಷುಕ್ಷುಭೆ. ದೇವತೆಗಳು ಆಕಾಶದಲ್ಲಿ ಬಂದು ನೆರೆದರು ಇವರಿಬ್ಬರ ನಡುವಿನ ಯುದ್ಧ ನೋಡ್ಲಿಕ್ಕಾಗಿ. ಪಂಚಭೂತಗಳು ಸುತ್ತಮುತ್ತಲಿರುವಂತಹ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ, ಈ ಎಲ್ಲ ಪಂಚಮಹಾಭೂತಗಳು ಒಂದು ಕ್ಷಣ ಸ್ತಬ್ಧ ಆದವು. ಅವರ ನಡುವೆ ಭಯಂಕರವಾದಂಥ ಯುದ್ಧ ಪ್ರಾರಂಭ ಆಯಿತು. ತತಸ್ಥ ವೀರಃ ಸುಮುಖಾನ್ ಪಟತ್ರಿಣಃ ಸುವರ್ಣ ಪುಂಖಾನ್ ಸ ವಿಷಾಣಿನ ಓರಗಾನ್ ಸಮಾಧಿ ಸಂಯೋಗ ವಿಮೋಕ್ಷತತ್ವವಿಚ್ಛರಾನಥ ಸ್ತ್ರೀನ್ ಕಪಿಮೂರ್ಧ್ಯಪಾತಯತ್ ತತೈಶ್ಚರೈರ್ಮೂರ್ಧಿ ಸಮಂ ನಿಪಾತಿತೈಃ ಶರನ್ನಸೃದಿಗ್ಧ ವಿವೃತ್ತಲೋಚನಃ ನವೋದಿತಾದಿತ್ಯ ನಿಭಶ್ಚರಾಂಶುಮಾನ್ ವಿರಾಜಿತಾದಿತ್ಯ ಇವಾಂಶುಮಾಲಿಕಃ ತತಸ್ಸ ಪಿಂಗಾಧಿಪತತ್ರಿಸತ್ತಮಃ ಸಮೀಕ್ಷಿತುಂ ರಾಜವರಾತ್ಮಜಂ ರಣೇ ಉದಗ್ರ ಚಿತ್ರಾಯುಧ ಚಿತ್ರಕಾರ್ಮುಕಂ ಜಹರ್ಷ ಚಾಪೂಜಿತ ಚಾಹವೋನ್ಮುಖಃ ಸಮಂದರಾಗ್ರಸ್ಥ ಇವಾಂಶುಮಾಲಿಕೋ ವಿವೃದ್ಧಕೋಪೋ ಬಲವೀರ್ಯ ಸಂಯುತಃ ಕುಮಾರಮತ್ಸಂ ಸಬಲಂ ಸವಾಹನಂ ದದಾಹ ನೇತ್ರಾಗ್ನಿಮರೀಚಿಭಿಸ್ತದಾ ತತಸ್ಥ ಬಾಣಾಸನ ಚಿತ್ರಕಾರ್ಮುಕಃ ಶರಪ್ರವಶೋ ಯುಧಿ ರಾಕ್ಷಸಾಂಬುದಃ ಶರಾನ್ಮಮೋಚಾಶು ಹರೀಶ್ವರಾಚಲೆ
ಬಲಾಹಕೋ ವೃಷ್ಟಿಮಿವಾಚಲೋತ್ತಮೆ ತತಃ ಕಪಿಸ್ತಂ ರಣಚಂಡ ವಿಕ್ರಮಂ ವಿವೃದ್ಧ ತೇಜೋ ಬಲವೀರ್ಯ ಸಂಯುತಂ ಕುಮಾರಮಕ್ಷಂ ಪ್ರತಿವೀಕ್ಷ್ಯ ಸಂಯುಗೆ ನನಾದ ಹರ್ಷಾತ್ ಘನತುಲ್ಯ ವಿಕ್ರಮಃ ಸಬಾಲ ಭಾವಾದ್ಯುಧಿ ವೀರ್ಯದರ್ಪಿತಃ ಪ್ರವೃದ್ಧಮನ್ಯುಃ ಕ್ಷತಜೋಪಮೇಕ್ಷಣಃ ಸಮಾಸದಾದ ಪ್ರತಿಮಂ ಕಪಿಂ ರಣೇ ಗಜೋ ಮಹಾಕೂಪಮಿವಾವೃತಂ ತೃಣೈಃ ಸತೇನ ಬಾಣೈಃ ಪ್ರಥಮಂ ನಿಪಾತಿತೈಃ ಚಕಾರನಾದಂ ಘನನಾದನಿಸ್ವನಃ ಸಮುತ್ಪಪಾತಾಶು ನಭಸ್ತಮಾರುತಿರ್ಭುಜೋರು ವಿಕ್ಷೇಪಣ ಘೋರದರ್ಶನಃ ಸಮುತ್ಪತಂತಂ ಸಮಭಿದ್ರವದ್ಬಲಿ ಸರಾಕ್ಷಸಾನಾಂ ಪ್ರವರಃ ಪ್ರತಾಪವಾನ್ ರಥಿಶ್ರೇಷ್ಠತಮಃ ಕಿರಂಚರೈಃ ಪಯೋಧರಃ ಶೈಲಮಿವಾಶ್ಮವೃಷ್ಟಿಭಿಃ ಶತಾನ್ ಶರಾನ್ ತಸ್ಯ ಹರಿರ್ವಿಮೋಕ್ಷಯನ್ ಚಚಾರ ವೀರಃ ಪತಿವಾಯು ಸೇವಿತೆ ಚರಾಂತರೆ ಮಾರುತ ವೃದ್ಧಿ ನಿಷ್ಪತನ್ ಮನೋಜವ ಸಂಯತಿ ಚಂಡವಿಕ್ರಮಃ ತಮಾತ್ತ ಬಾಣಾಸನ ಮಾಹವೋನ್ಮುಖಂ ಖಮಾತೃಣಂತಂ ವಿಶಿಖೈಃ ಶರೋತ್ತಮೈಃ ಅವೈಕ್ಷತಾಕ್ಷಂ ಬಹುಮಾನಚಕ್ಷುಷಾ ಜಗಾಮ ಚಿಂತಾಂ ಚ ಸಮಾರುತಾತ್ಮಜಃ ತತಶ್ಚರೇರ್ಭುನ್ನ ಭುಜಾಂತರಃ ಕಪಿಃ ಕುಮಾರವೀರ್ಯೇಣ ಮಹಾತ್ಮನಾ ನದನ್ ಮಹಾಭುಜಃ ಕರ್ಮ ವಿಶೇಷತತ್ವವಿದ್ವಿಚಿಂತಯಾಮಾಸ ರಣೇ ಪರಾಕ್ರಮಂ ಆಬಾಲವದ್ಬಾಲದಿವಾಕರ ಪ್ರಭಃ ಕರೋತ್ಯಯಂ ಕರ್ಮ ಮಹನ್ ಮಹಾಬಲಃ ನ ಚಾಸ್ಯ ಸರ್ವಾಹವ ಕರ್ಮಶೋಭಿನಃ ಪ್ರಮಾಪಣೆ ಮೇ ಮದಿರತ್ರ ಜಾಯತೆ ಅಯಂ ಮಹಾತ್ಮಾ ಚ ಮಹಾಂಶ್ಚ ವೀರ್ಯತಃ ಸಮಾಹಿತಶ್ಚಾಸ ಹಿತಶ್ಚ ಸಂಯುಗೆ ಅಸಂಶಯಂ ಕರ್ಮಗುಣೋ ದಯಂ ಸನಾಗ ಯಕ್ಷೈಃ ಮುನಿಭಿಶ್ಚ ಪೂಜಿತಃ ಪರಾಕ್ರಮೋತ್ಸಾಹ ವಿವೃದ್ಧಮಾನಸ ಸಮೀಕ್ಷತೆ ಮಾಂ ಪ್ರಮುಖಾಗತಸ್ಥಿತಃ ಪರಾಕ್ರಮೋಶಸ್ಯ ಮನಾಂಸಿ ಕಂಪಯೇತ್ ಸುರಾಸುರಾಣಾಮಪಿ ಶೀಘ್ರಗಾಮಿನಃ. ಹನುಮಂತ ಒಂದು ಕ್ಷಣ ಚಿಂತೆ ಮಾಡುವಂತಾಯಿತು, ಅಷ್ಟು ಪರಾಕ್ರಮಿಯಾಗಿದ್ದ ಅಕ್ಷಕುಮಾರ. ನಖಲ್ವಯಂ ನಾಭಿಭವೇದುಪೇಕ್ಷಿತಃ ಪರಾಕ್ರಮೋಶಸ್ಯ ರಣೇ ವಿವರ್ಧತೆ ಪ್ರಮಾಪಣಂ ತ್ವೇವ ಮಮಾಸ್ಯ ರೋಚತೆ ನವರ್ಧಮಾನೋಗ್ನಿರುಪೇಕ್ಷಿತಂ ಕ್ಷಮಃ ಇತಿ ಪ್ರವೇಗಂ ತು ಪೂರಸ್ಯ ತರ್ಕಯನ್ ಕರ್ಮಯೋಗಂ ಚ ವಿಧಾಯ ವೀರ್ಯವಾನ್ ಚಕಾರ ವೇಗಂ ತು ಮಹಾಬಲಸ್ತದಾ ಮತಿಂ ಚ ಚಕ್ರೇಸ್ಯ ವಧೇ ಮಹಾಕಪಿಃ ತತಸ್ಯ ತಾನಷ್ಟಹಯಾನ್ ಮಹಾಜವಾನ್ ಸಮಾಹಿತಾನ್ ಭಾರಸಹಾನ್ ವಿವರ್ತನೆ ಜಘಾನ್ ವೀರಃ ಪ್ರತಿವಾಯುಸೇವಿತೆ ತಲಃ ಪ್ರಹಾರೈಃ ಪವನಾತ್ಮಜಃ ಕಪಿಃ. ಒಂದೇ ಏಟಿಗೆ ಆ ಅಕ್ಷಕುಮಾರನ ರಥಕ್ಕೆ ಕಟ್ಟಿದಂಥ 8 ಕುದುರೆಗಳನ್ನು ಕೊಂದು ಹಾಕಿದ. ತತಸ್ಥಲೇನಾಭಿಹತೋ ಮಹಾರಥಃ ತತಸ್ಯ ಪಿಂಗಾಧಿಪ ಮಂತ್ರಿನಿರ್ಜಿತಃ ಪ್ರಭಗ್ನನೀಡಃ ಪರಿಮೃತ್ತಕೂಪರಃ ಪಪಾತ ಭೂಮೋ ಹತವಾಗಿರಂಬರಾತ್ ಸತಂ ಪರಿತ್ಯಜ್ಯ ಮಹಾರಥೋ ರಥಂ ಸಕಾರ್ಮುಖ ಖಡ್ಗತರಃ ಖಮುತ್ಪತನ್ ತಪೋಭಿಯೋಗಾತ್ ಋಷಿರುಗ್ರವೀರ್ಯವಾನ್ ವಿಹಾಯ ದೇಹಂ ಮರುತಾಮಿವಾಲಯಂ ತತಃ ಕಪಿಸ್ತಂ ವಿಚರಂತಮಂಬರೆ ಪತತ್ರಿರಾಜಾನಿಲ ಸಿದ್ಧಸೇವಿತೆ ಸಮೇತ್ಯ ತಂ ಮಾರುತತುಲ್ಯ ವಿಕ್ರಮಃ ಕ್ರಮೇಣ ಜಗ್ರಾಹ ಸಪಾದಯೋರ್ಧರಂ. ಅಕ್ಷಕುಮಾರ ರಥವನ್ನು ಕಳೆದುಕೊಂಡು ನೆಲಕ್ಕೆ ಬಿದ್ದ. ಆದರೆ ಹನುಮಂತನ ಕೈಗೆ ಸಿಗಬಾರದು ಅಂತ ತನ್ನ ಕೈಯಲ್ಲಿದ್ದಂಥ ಖಡ್ಗವನ್ನು ಹಿಡಿದು ಆಕಾಶಕ್ಕೆ ಹಾರಿದ. ಹನುಮಂತ ಅವನನ್ನು ಅಲ್ಲಿಯೂ ಹಿಂಬಾಲಿಸಿ ಅವನ 2 ಕಾಲುಗಳನ್ನು ತನ್ನ ಕೈಯಿಂದ ಹಿಡಿದ. ಸತಂ ಸಮಾವಿಧ್ಯ ಸಹಸ್ರಶಃ ಕಪಿಃ ಮಹೋರಗಂ ಗೃಹ್ಯ ಇವಾಂಡಜೇಶ್ವರಃ ಮುಮೋಚ ವೇಗಾತ್ ಪಿತೃತುಲ್ಯ ವಿಕ್ರಮೋ ಮಹೀತಲೆ ಸಂಯತಿ ವಾನರೋತ್ತಮಃ. ಅವನನ್ನು ಕಾಲಿನಿಂದ ಹಿಡಿದು ಕೆಲವು ಬಾರಿ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದ. ಸಭಗ್ನ ಬಾಹೂರು ಕಟೀಶಿರೋಧರಃ ಶರನ್ನಸೃನ್ನಿರ್ಮತ್ಸಲೋಚನಃ ಸಭಗ್ನ ಸಂಧಿ ಪ್ರವಿಕೀರ್ಣ ಬಂಧನಃ ಹತಃ ಸ್ಥಿತೋ ವಾಯುಸುತೇನ ರಾಕ್ಷಸಃ ಮಹಾಕಪಿರ್ಭೂಮಿತಲೆ ನಿಪೀಡ್ಯ ತಂ ಚಕಾರ ರಕ್ಷೋಧಿಪತಿರ್ಮಹದ್ಭಯಂ. ಆ ಅಕ್ಷಕುಮಾರನ ನೆಲಕ್ಕೆ ಅಪ್ಪಳಿಸಿದಾಗ ಅವನ ಬಾಹು, ಅವನ ತಲೆ, ಅವನ ಎದೆ ಯಾವುದೂ ಗಮನಕ್ಕೆ ಸಿಗದಂತೆ ನುಚ್ಚು ನೀರಾಗಿ ಹೋಯಿತು. ಮಹರ್ಷಿಭಿಶ್ಚಕ್ರಚರೈಃ ಮಹಾವೃತೈಃ ಸಮೇತ್ಯ ಭೂತೈಶ್ಚ ಸಯಕ್ಷಪನ್ನಗೈಃ ಸುರೈಶ್ಚ ಸೇಂದ್ರೈರ್ ಭೃಷಿಜಾತ ವಿಸ್ಮಯೈಃ ಹತೇ ಕುಮಾರೇ ಸಕಪಿರ್ನಿರೀಕ್ಷಿತಃ.
ನಿಹತ್ಯತಂ ವಜ್ರಿಸುತೋಪಮಪ್ರಭಂ ಕುಮಾರಮಕ್ಷಂ ಶತಜೋಪಮೇಕ್ಷಣಂ ತಮೇವ ವೀರೋಭಿಜಗಾಮತೋರಣಂ ಕೃತಕ್ಷಣಃ ಕಾಲ ಇವ ಪ್ರಜಾಕ್ಷಯೇ इति आश्रे श्रीरामायणे वाल्मीकिये आदिकाव्ये श्रीमत्सुन्दरकाण्डे सप्तचत्वारिंशत् सर्गः। कपिना मारितस्योऽपि ससैन्यो मुद्गरेण च तपस्य प्रेतयामास पुत्रमिन्द्रजितं पुनः। ಅಕ್ಷಕುಮಾರನು ಹನುಮಂತನ ಕೈಗೆ ಸಿಕ್ಕು ನುಚ್ಚು ನೀರು ಆದಮೇಲೆ ರಾವಣ ಬಹಳ ಚಿಂತಾಕ್ರಾಂತನಾದ. ಅವನು ಮುಂದೆ ಇಂದ್ರಜಿತ್ತನನ್ನ ಕಳಿಸಬೇಕು ಅಂತ ಆಲೋಚನೆ ಮಾಡಿದ. ಅನೌಪಮಂ ಹರೇರ್ಬಲಂ ನಿಶಮ್ಯ ರಾಕ್ಷಸಾಧಿಪಃ ಕುಮಾರಮಕ್ಷಮಾತ್ಮನ ಸಮಂ ಸುತಂ ನ್ಯಯೋಜಯತ್ ಸಸರ್ವಲೋಕಸಾಕ್ಷಿಣ ಸುತಂ ಶರೈರ್ವವರ್ಷಃ ಶತೈರ್ವರಾಸ್ತ್ರಮಂತ್ರಿತೈರ್ ನ ಜಾನೇಮ್ ಅಭ್ಯಚಾಲಯತ್ ಸಮಂಡಮಧ್ಯಕಾಸುತಂ ಸಮೀಕ್ಷ ರಾವಣೋಪಮಂ ತೃತೀಯ ಏಷಿಕಾಂಶಕೋ ಬಲಸ್ತಿ ಹಿ ಚಿಂತೆಯತ್. ರಾವಣನ ಸೈನ್ಯದಲ್ಲಿ 3 ಜನ ಮಹಾಪರಾಕ್ರಮಿಗಳು, ಒಬ್ಬ ಇಂದ್ರಜಿತ್, ಮತ್ತೊಬ್ಬ ರಾವಣ, ಮೂರನೆಯವನು ಅಕ್ಷಕುಮಾರ. 3 ಜನ ಸಮಾನರು. ಇವರಲ್ಲಿ ಯಾರೊಬ್ಬರನ್ನು ಕೊಂದರೂ ಕೂಡ ರಾವಣನ ಒಟ್ಟಾರೆ ಸೈನ್ಯದ 1/3 ಭಾಗವನ್ನು ಧ್ವಂಸ ಮಾಡಿದಂತೆ ಆಗ್ತದೆ ಅಂತ ಆಲೋಚನೆ ಮಾಡಿದವನು. ನಿಧಾರ್ಯ ಏವ ರಾವಣ ಸರಾಘವಾಯ ನಾನ್ಯಥಾ ಯದೀಂದ್ರಜನ್ಮಯಾ ಹತೋ ನಚಾಸ್ಯ ಶಕ್ತಿರೀಕ್ಷತೆ ಅತಸ್ತಮೋಸ್ತಯೋ ಮಯಾ ತೃತೀಯ ಏಷ ಹನ್ಯತೆ ವಿಚಾರ್ಯತೇವ ಮಾಶುತಂ ಪದೋಪ್ರಗೃಹ್ಯ ಪುಪ್ಲುವೆ. ಇಂದ್ರಜಿತ್, ರಾವಣ, ಅಕ್ಷಕುಮಾರ ಇವ್ರು 3 ಪೈಕಿ ಅವನಿಗೆ ಮೀಸಲಾಗಿಡಬೇಕು. ವಿಷ್ಣುವಿನ ಕೈಯಿಂದನೇ ವಧ ಅಂತ ಕೇಳಿಕೊಂಡು ಅವತಾರ ಮಾಡಿದವನು. ಇಂದ್ರಜಿತ್ತನನ್ನ ಈಗ ಕೊಲ್ಲೋದು ಬೇಡ, ಇದಾದ್ಮೇಲೆ ಅವನು ಯುದ್ಧಕ್ಕೆ ಬರುವನಿದ್ದಾನೆ, ಅವನನ್ನು ಈಗ ಕೊಲ್ಲೋದು ಬೇಡ. ಅವನು ಈಗಲೇ ಕೊಂದುಬಿಟ್ರೆ ಆ ಇಂದ್ರಜಿತ್ತನ ಪರಾಕ್ರಮದ ಪರಿಚಯ ನಮ್ಮ ಕಪಿ ಸೈನ್ಯಕ್ಕೆ ಆಗೋದಿಲ್ಲ. ಹಾಗಾಗಿ ಆತನನ್ನು ಮುಂದೆ ಧ್ವಂಸ ಮಾಡೋಣ. ಅವರಿಬ್ಬರಿಗೂ ಸಮಾನವಂತ ಅಕ್ಷಕುಮಾರನನ್ನು ಈಗ ಕೊಲ್ಲುತ್ತೇನೆ ಅಂತ ಆಲೋಚನೆ ಮಾಡಿದ. ವಿಚಾರತೀವ ಮಾಶುತಂ ಪದೋಸ್ಪ್ರದೃಶ್ಯ ಪುಪ್ಲುವೆ ಸಚಕ್ರವದ್ಭ್ರಮಾತುರಂ ವಿಧಾಯ ರಾವಣಾತ್ಮಜಂ ಅಪೋತಯದ್ಧರಾತಲೆ ಕ್ಷಣೇನ ಮಾರುತೀತನು. ಚಕ್ರದಂತೆ ಅವನನ್ನು ತಿರುಗಿಸಿ ನೆಲಕ್ಕೆ ಕ್ಷಣದಲ್ಲೇ ಅಪ್ಪಳಿಸಿದ. ವಿಚೂರ್ಣಿತೆ ಧರಾತಲೆ ನಿಜೇಸುತೆ ಸರಾವಣ ನಿಶಮ್ಯ ಶೋಕತ ಸ್ಥಾಪಿತ ತದಗ್ರಜಂ ಸಮಾವಿಶತ್. ಅಕ್ಷಕುಮಾರ ಹನುಮಂತನ ಕೈಗೆ ಸಿಕ್ಕು ನುರ್ಚುನೂರಾದ ಮೇಲೆ ರಾವಣ ಇಂದ್ರಜಿತನನ್ನು ಕಳಿಸಬೇಕು ಅಂತ ನಿರ್ಧಾರ ಮಾಡಿದ. ತತಸ್ವ ರಕ್ಷೋಧಿಪತಿರ್ಮಹಾತ್ಮ ಹನುಮತಾಕ್ಷೇ ನಿಹತೆ ಕುಮಾರೇ ಮನಸ್ಸಮಾಧಾಯ ತದೇಂದ್ರಕಲ್ಪಂ ಸಮಾಧಿದೇಶೇಂದ್ರಜಿತಂ ಸರೋಷಂ ತಮಸ್ತ್ರವಿಚ್ಛಸ್ತ್ರವಿತಾಂ ವರಿಷ್ಠಃ ಸುರಾಸುರಾಣಾಂಪಿ ಶೋಕದಾತ ಸುರೇಷು ಸೇಂದ್ರೇಷು ಚ ದೃಷ್ಟಕರ್ಮ ಪಿತಾಮಹಾರಾಧನ ಸಂಚಿತಾಸ್ತ್ರ. ಆ ಇಂದ್ರಜಿತನನ್ನ ಹೊಗಳಿದನಂತೆ ರಾವಣ. ನೀನು ಎಲ್ಲ ದೇವತೆಗಳನ್ನ ರಾಕ್ಷಸರನ್ನೆಲ್ಲರನ್ನು ಗೆದ್ದವನು, ಮಹಾಪರಾಕ್ರಮಿ ಆದವನು. ಇಂದ್ರಜಿತ್ ಅಂತ ನಿನಗೆ ಹೆಸರು, ಇಂದ್ರನನ್ನು ಗೆದ್ದವನಾದ್ರಿಂದ. ಮೇಘನಾದ ಅಂತಂದ್ರೆ ಹುಟ್ಟಿದ ಕೂಡಲೇ ಮೇಘದಂತೆ ಮೋಡದಂತೆ ಗುಡುಗಿದವನಾದ್ರಿಂದ ಮೇಘನಾದ ಅಂತ ಹೆಸರು. ತಪಸ್ಸು ಮಾಡಿ ಬ್ರಹ್ಮನನ್ನು ಕೂಡ ಒಲಿಸಿಕೊಂಡು ನಾನಾ ಥರದ ಅಸ್ತ್ರಗಳನ್ನು ಕೂಡ ಪಡ್ಕೊಂಡವನು. ನಿನಗೆ ಸಮಾನನಾದವನು, ನಿನ್ನನ್ನು ಯುದ್ಧದಲ್ಲಿ ಗೆಲ್ಲಬಲ್ಲವನು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ತವಾಸ್ತ್ರಬಲಮಾಸಾಧ್ಯ ನಾಸುರಾನ ಮರುದ್ಗಣಾಃ ನಶೇಕು ಸಮರೇ ಸ್ಥಾತುಂ ಸುರೇಶ್ವರ ಸಮಾಶ್ರಿತಾಃ ನ ಕಶ್ಚಿತ್ ತ್ರಿಷು ಲೋಕೇಶು ಸಂಯುಗೇ ನವತಶ್ರಮಃ ಭುಜವೀರ್ಯಾಭಿಗುಪ್ತಶ್ಚ ತಪಸಾ ಚಾಭಿರಕ್ಷಿತಃ ದೇಶಕಾಲ ವಿಭಾಗಜ್ಞಃ ತ್ವಮೇವ ಮತಿಸಪ್ತಮಃ ನತೇಶ್ಚಕ್ಯಂ ಸಮರೇಷು ಕರ್ಮಣ ನತೇಶ್ಚಕಾರ್ಯಂ ಮತಿ ಪೂರ್ವಮಂತ್ರणे ನ ಸೋಸ್ತಿ ಕಶ್ಚಿತ್ ತ್ರಿಷು ಸಂಗ್ರಹೇಷು ವೈ ನ ವೇದಯಸ್ತೇಸ್ತ್ರ ಬಲಂ ಬಲಂ ಚಿತೆ ಮಮಾನುರೂಪಂ ತಪಸೋ ಬಲಂ ಚ ಪರಾಕ್ರಮಶ್ಚಾಸ್ತ್ರಬಲಂ ಚ ಸಂಯುಗೆ ನತ್ವಾಂ ಸಮಾಸಾದ್ಯ ರಣಾವಮರ್ದೆ ಮನಶ್ರಮಂ ಗಚ್ಚತಿ ನಿಶ್ಚಿತಾರ್ಥಂ ನಿಹತಾ ಕಿಂಕರಾ ಸರ್ವೇ ಜಂಬುಮಾಲಿ ಚ ರಾಕ್ಷಸಃ ಅಮಾತ್ಯಪುತ್ರ ವೀರಾಶ್ಚ ಪಂಚಸೇನಾಗ್ರ ಯಾಯಿನಃ ಬಲಾನಿ ಸುಸಮೃದ್ಧಾನಿ ತಾಶ್ವನಾಗರಥಾನಿ ಚ ಸಹೋದರಸ್ತೆ ದಯಿತಃ ಕುಮಾರೋಕ್ಷಃ ಅಕ್ಷಶ್ಚ ಸೂಜಿತಃ ನಹಿ ತೇಷ್ವೇವತ್ತೇ ಮೇ ಸಾರಃ ಯಸ್ತ್ವಯ್ಯರಿಶೂದನ ಇದಂ ಹಿ ದೃಷ್ಟ್ವಾ
ಮತಿಮನ್ ಮಹದ್ಬಲಂ ಕಪೇಃ ಪ್ರಭಾವಂ ಚ ಪರಾಕ್ರಮಂ ಚ ತ್ವಮಾತ್ಮನಶ್ಚಾಪಿ ಸಮೀಕ್ಷಸಾರಂ ಕುರುಷ್ವ ವೇಗಂ ಸ್ವಬಲಾನುರೂಪಂ ಬಲಾವಮರ್ದಸ್ತ್ವಯಿ ಸನ್ನಿಕೃಷ್ಟೇ ಯಥಾಗತೆ ಶಾಮ್ಯತಿ ಶಾಂತಶತ್ರೌ ತಥಾ ಸಮೀಕ್ಷಾತ್ಮಬಲಂ ಪರಂಚ ಸಮಾರಭ ಶಾಸ್ತ್ರವಿದಾಂ ವರಿಷ್ಠ. ಉಳಿದವರೆಲ್ಲ ನನ್ನ ಮಗ ಅಕ್ಷಯಕುಮಾರ, ಜಂಬುಮಾಲಿ, ನನ್ನ ಮಂತ್ರಿ ಪುತ್ರರು, ಇವರೆಲ್ಲ ಆ ಹನುಮಂತನ ಪರಾಕ್ರಮಕ್ಕೆ ಸಿಕ್ಕು ಅಸುನೀಗಿದ್ರು. ಇನ್ನು ಉಳಿದವನು ನೀನೊಬ್ಬನೇ, ನೀನು ಎಚ್ಚರಿಕೆಯಿಂದ ಕಾರ್ಯವಹಿಸಬೇಕು. ಅಪ್ಪನ ಅಂತ ನನ್ನ ಮಾತಿಗೆ ನೀನು ಬೆಲೆ ಕೊಟ್ಟು ನನಗೆ ಸಮಾಧಾನವಾಗುವಂತೆ ನೀನು ಯುದ್ಧ ಮಾಡಬೇಕು, ಆ ಕಪಿಯನ್ನು ಸೋಲಿಸಬೇಕು, ಅದು ಸಾಮಾನ್ಯ ಕಪಿಯಂತೆ ಕಾಣೋದಿಲ್ಲ ಅಂತ ಅವನಿಗೆ ಹುರಿದುಂಬಿಸಿದ. ನವೀರ ಸೇನಾ ಗಣಶೋಚ್ಚವಂತಿ ನವಜ್ರಮಾದಾಯ ಶಿಲಾ ವಿಶಾಲಸಾರಂ ನಮಾರುತಸ್ಯಾಸ್ಯ ಗತೇಃ ಪ್ರಮಾಣಂ ನಚಾಗ್ನಿಕಲ್ಪ ಕರಣೇನ ಹಂತುಂ. ಮಹಾಪರಾಕ್ರಮಿಯಾದವನು ದೇವತೆಗಳ ಯಾವ್ಯಾವ ಅಸ್ತ್ರಗಳಿದ್ರೂ ಕೂಡ ಆ ಯಾವ ಅಸ್ತ್ರಗಳನ್ನು ಈ ಕಪಿಯ ಮೇಲೆ ಪ್ರಯೋಗ ಮಾಡುವಂತಿಲ್ಲ. ಕಪಿಯ ಮೇಲೆ ಪ್ರಯೋಗ ಮಾಡಿದರೆ ಅದರಿಂದ ಫಲ ಸಿಗಲಿಕ್ಕಿಲ್ಲ. ಈ ಕಪಿಯ ವೇಗ ವಾಯುವಿಗೂ ಇಲ್ಲ, ಅವನನ್ನು ಮುಷ್ಟಿಯಿಂದಲೂ ಹೊಡೆದು ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಯಾವ ಥರ ಅವನು ನಿಗ್ರಹ ಮಾಡಲಿಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ಯುದ್ಧಕ್ಕೆ ಹೋಗು ಅಂತ ರಾವಣ ಹೇಳಿ ಕಳಿಸಿದ. ನಮಾರುತಸ್ಯಾಸ್ಯ ಗತೇಃ ಪ್ರಮಾಣಂ ನಚಾಗ್ನಿಕಲ್ಪ ಕರಣೇನ ಹಂತುಂ ತಮೇವಮರ್ಥಂ ಪ್ರಥಮೀಕ್ಷ ಸಮ್ಯಕ್ ಸ್ವಕರ್ಮ ಸಾಮ್ಯಾಧಿ ಸಮೀಹಿತಾತ್ಮ ಸ್ಮರಂಶ್ಚ ದಿವ್ಯಂ ಧನುಷೋಸ್ತ್ರವೀರ್ಯಂ ವಜ್ರಾಕ್ಷತಂ ಕರ್ಮ ಸಮಾರಭಸ್ವ ನಖಲ್ವಿಯಂ ಮತಿಶ್ರೇಷ್ಠ ಯತ್ವಾಂ ಸಂಪ್ರೇಷಯಾಮ್ಯಹಂ ಇಯಂ ಚ ರಾಜಧರ್ಮಾಣಾಂ ಶತ್ರಸ್ಯ ಚ ಮತಿರ್ಮತ. ನಾನಾಶಸ್ತ್ರೈಶ್ಚ ಸಂಗ್ರಾಮೇ ವೈಶಾರದ್ಯಮರಿಂದಮ ಅವಶ್ಯಮೇವ ಬೋದ್ಧವ್ಯಂ ಕಾಮಶ್ಚ ವಿಜಯೋರಣೆ. ತತಃ ಪಿತುಸ್ತದ್ವಚನಂ ವಿಷಮ್ಯ ಪ್ರದಕ್ಷಿಣಂ ದಕ್ಷಸುತ ಪ್ರಭಾವಃ ಚಕಾರ ಭರ್ತಾರಮದೀನ ಸತ್ವಃ ರಣಾಯ ವೀರಃ ಪ್ರತಿಪನ್ನ ಬುದ್ಧಿಃ. ತತಸ್ತೈಃ ಸ್ವಗಣೈರಿಷ್ಟೈಃ ಇಂದ್ರಜಿತ್ ಪರಿಪೂಜಿತಃ ಯುದ್ಧೋದ್ಯತಃ ಕೃತೋತ್ಸಾಹಃ ಸಗ್ರಾಮಂ ಪ್ರತ್ಯಪದ್ಯತ. ಶ್ರೀಮಾನ್ ಪಲಾಶಾಕ್ಷಃ ರಾಕ್ಷಸಾಧಿಪತೆ ಸ್ತುತಃ ನಿರ್ಜಗಾಮ ಮಹಾತೇಜ ಸಮುದ್ರೈವ ಪರ್ವಸು ಸಪಕ್ಷಿರಾಜೋಪಮತುಲ್ಯವೇಗೈಃ ವ್ಯಾಲೈಶ್ಚತುರ್ಭಿಃ ಸಿತೀಕ್ಷ್ಣದಂಷ್ಟ್ರೈಃ ರಥಂ ಸಮಾಯುಕ್ತಮಸಂಗವೇಗಂ ಸಮಾರುರೋಹ ಇಂದ್ರಜಿದಿಂದ್ರಕಲ್ಪಃ. ಸಾಮಾನ್ಯವಂತೆ ಕುದುರೆ, ಕತ್ತೆ ಇಂಥ ಯಾವುದನ್ನು ಹೂಡಿರಲಿಲ್ಲ ಅವನ ರಥಕ್ಕೆ. 4 ಸಿಂಹಗಳನ್ನೇ ಹೂಡಿದ್ರು. ಅಂತಹ ಮಹಾಬಲಿಷ್ಠವಾದಂಥ 4 ಸಿಂಹಗಳಿಂದ ಎಳೆಯಲ್ಪಟ್ಟಂತಹ ರಥವನ್ನು ಏರಿ ಮತ್ತು ಹನುಮಂತನ ಮೇಲೆ ಯುದ್ಧಕ್ಕೆ ಹೊರಟ. ಸರಥಿ ಧನ್ವಿನಾಂ ಶ್ರೇಷ್ಠಃ ಶಸ್ತ್ರಜ್ಞೋಸ್ತ್ರ ವಿದಾಂಬರಃ ರಥೇ ನಾಭಿಯೋ ಕ್ಷಿಪ್ರಂ ಹನುಮಾನ್ ಯತ್ರ ಸೋಭವತ್. ತತಸ್ಯ ರಥ ನಿರ್ಘೋಷಂ ಜಾಸ್ವನಂ ಕಾರ್ಮುಕಸ್ಯ ಚ ನಿಶಮ್ಯ ಹರಿವೀರೋಸೌ ಸಂಪ್ರಹೃಷ್ಟಕರೋಭವತ್. ಸುಮಹಚ್ಚಾಪಮಾದಾಯ ಶಿಶುಶಲ್ಯಾಂಶ್ಚ ಸಾಯಕಾನ್ ಹನುಮಂತಮಭಿಪ್ರೇತ್ಯ ಜಗಾಮ ರಣಪಂಡಿತಃ. ತಸ್ಮಿನ್ ತದುಸ್ಥೇತಿ ಜಾತಹರ್ಷೇ ರಣಾಯ ನಿರ್ಗಚ್ಚತಿ ಬಾಣಪಾಣೌ ದಿಶಶ್ಚ ಸರ್ವಾಃ ಕರುಷಾ ಬಭೂರ್ ಮೃಗಾಶ್ಚ ರೌದ್ರಾ ಬಹುಧಾ ವಿನೇದುಃ. ಸಮಾಗತಾಸ್ತತ್ರ ತು ನಾಗಯಕ್ಷಾಃ ಮಹರ್ಷಯಶ್ಚಕ್ರಧರಾಶ್ಚ ಸಿದ್ಧಾಃ ನಭಃ ಸಮಾವೃತ್ಯ ತು ಪಕ್ಷಿಸಂಘಾಃ ವಿನೇದುರುಚ್ಚೈಃ ಪರಮಪ್ರಹೃಷ್ಟಾಃ. ಆಯಾಂತಂ ಸರಥಂ ದೃಷ್ಟ್ವಾ ತೂರ್ಣಮಿಂದ್ರಜಿತಂ ಕಪಿಃ ವಿನನಾದ ಮಹಾನಾದಂ ವ್ಯಾವರ್ಧತೆ ಚ ವೇಗವಾನ್. ಇಂದ್ರಜಿತ್ ಬಂದದ್ದು ನೋಡಿ ಹನುಮಂತನು ತನ್ನ ಶರೀರವನ್ನು ಮತ್ತಷ್ಟು ಬೆಳೆಸ್ಕೊಂಡ. ಇಂದ್ರಜಿತ್ತು ರಥಂ ದಿವ್ಯಂ ಆಸ್ಥಿತ ಚಿತ್ರಕಾರ್ಮಕಃ ಧನುರ್ ವಿಸ್ಪಾರಯಾಮಾಸ ತಲಿದೂರ್ಜಿತ ನಿಸ್ವನಂ. ತತಃ ಸಮೇತಾವತಿ ತೀಕ್ಷ್ಣವೇಗೌ ಮಹಾಬಲವತೌ ರಣ ನಿರ್ವಿಶಂಕೌ ಕಪಿಶ್ಚ ರಕ್ಷೋಧಿಪತೆಶ್ಚ ಪುತ್ರಃ ಸುರಾಸುರೇಂದ್ರಾವ್ಯವ ಬದ್ಧವೈರೌ. ತತಸ್ಯ ವೀರಸ್ಯ ಮಹಾರಥಸ್ಯ ಧನುಷ್ಮತಃ ಸಂಯತಿ ಸುಮ್ಮತಸ್ಯ ಶರಪ್ರವೇಗಂ ವ್ಯಹನಃ ಪ್ರವೃದ್ಧಃ ಚಚಾರಮಾರ್ಗೇ ಪಿತುರಪ್ರಮೇಯೇ. ತತಶ್ಚರಾನಾಯತಿ ತೀಕ್ಷ್ಣಶಲ್ಯಾನ್ ಸುಪತ್ರಿಣಃ ಕಾಂಚನ ಚಿತ್ರಪುಂಖಾನ್ ಮುಮೋಚ ವೀರಃ ಪರವೀರಹಂತ ಸುಸನ್ನತಾನ್ ವಜ್ರನಿಪಾತ ವೇಗಾನ್. ತತಸ್ತು ತಸ್ಸಂದನನಿಸ್ವನಂ ಚ ಮೃದಂಗಭೇರೀಪಟಃಸ್ವನಂ ಚ ವಿಕೃಷ್ಯಮಾಣಶ್ಚ ಕಾರ್ಮುಕಸ್ಯ ನಿಶಮ್ಯ ಘೋಷಂ ಪುನರುತ್ಪಪಾತ.
ಶರಾಣಾಮಂತರೇಶ್ವಾಸು ವಿವರ್ಧತ ಮಹಾಕಪಿ ಹರಿಸ್ತಸ್ಯಾಭಿಲಕ್ಷ್ಯ ಮೋಘಯನ್ ಲಕ್ಷ್ಯ ಸಂಗ್ರಹಂ. ಇಂದ್ರಜಿತ್ ಎಷ್ಟೇ ಬಾಣ ಪ್ರಯೋಗ ಮಾಡಿದ, ಎಷ್ಟೇ ವೇಗವಾಗಿ ಆತ ಬಾಣ ಪ್ರಯೋಗ ಮಾಡಿದ್ರು ಆ ಬಾಣದ ಪೆಟ್ಟಿಗೆ ಸಿಲುಕದಂತೆ ಹನುಮಂತ ಸುತ್ತಲೂ ಆಕಾಶದಲ್ಲಿ ಸಂಚಾರ ಮಾಡಿ ಪ್ರಾರಂಭ ಮಾಡಿದ. ಇಂದ್ರಜಿತ್ ಪ್ರಯೋಗ ಮಾಡಿದ ಬಾಣಗಳೆಲ್ಲ ವ್ಯರ್ಥ ಆದವು. ಶರಾಣಾಮಗ್ರತಸ್ಯ ಪುನಃ ಸಮಭಿವರ್ತತ ಪ್ರಸಾರ್ಯ ಹಸ್ತೌ ಹನುಮಾನ್ ಉತ್ತಪಾತಾಂಗಾತ್ಮಜಃ ತಾವುಭೌ ವೇಗ ಸಂಪನ್ನೌ ರಣಕರ್ಮ ವಿಶಾರದೌ ಸರ್ವಭೂತ ಮನೋಗ್ರಾಹಿ ಚಕ್ರತುರ್ಯುದ್ಧಮುತ್ತಮಂ ಹನುಮತೋ ವೇದ ನರಾಕ್ಷಸೋಂತರಂ ನಮಾರುತಸ್ಯ ಮಹಾತ್ಮನೋ ಅಂತರಂ ಪರಸ್ಪರಂ ನಿರ್ವಿಷಹೌ ಬಭೂವತುಃ ಸಮೇತ್ಯತೌ ದೇವ ಸಮಾನ ವಿಕ್ರಮೌ ತತಸ್ಸು ಲಕ್ಷ್ಯೇ ಸ ವಿಹನ್ಯಮಾನೆ ಶರೇಶ್ವಮೋಘೇಷು ಚ ಸಂಪತತ್ಸು ಜಗಾಮ ಚಿಂತಾಂ ಮಹತೀಂ ಮಹಾತ್ಮ ಸಮಾಧಿ ಸಂಯೋಗಂ ಅಸಾಹಿತಾತ್ಮ. ಇಂದ್ರಜಿತನ ಎಲ್ಲಾ ಬಾಣಗಳು ವ್ಯರ್ಥ ಆದವು. ದಿವ್ಯಾಸ್ತ್ರಗಳು ಆತನ ಕಲಿತಿದ್ದಂಥ ಅಸ್ತ್ರಗಳೆಲ್ಲ ಪ್ರಯೋಗ ಮಾಡಿದ, ಅವು ವ್ಯರ್ಥ ಆದವು. ಆಗ ಚಿಂತೆ ಆಯಿತು ಇಂದ್ರಜಿತನಿಗೆ. ತಥೋಮತಿಂ ರಾಕ್ಷಸರಾಜಸೂನುಶ್ಚಕಾರ ತಸ್ಮಿನ್ ಹರಿವೀರ ಮುಖ್ಯೆ ಅವಧ್ಯತಾಂ ತಸ್ಯ ಕಪೇ ಸಮೀಕ್ಷ ಕಥಂ ನಿಗಚ್ಚೇದಿತಿ ನಿಗ್ರಹಾರ್ಥಂ ತತಃ ಪೈತಾಮಹಂ ವೀರಃ ಸ್ವಸ್ತ್ರಮಸ್ತ್ರವಿದಾಂಬರಃ ತಂಡತೆ ಸುಮಹಾತೇಜಾಃ ತಂ ಹರಿಪ್ರವರಂ ಪ್ರತಿ. ತತಸ್ತಂ ಪ್ರೇಷಯಾಮಾಸ ಪುತ್ರನಿಂದ್ರಜಿತಂ ಪುನಃ ತತಸ್ಥ ರಥಮಾಡೂಢಃ ಕೋಟಿ ರಾಕ್ಷಸವೇಷ್ಟಿತಃ ಯುದ್ಧಂ ಚಕಾರ ಕಪಿನಾ ಶಸ್ತ್ರೈರಸ್ತ್ರೈ ಸುದುರ್ಧರೈಃ ತದಾ ಪುತ್ಥೇನ ಸೈನ್ಯಾಯ ಕೃತ್ವಾ ಪ್ರಾಕಾರಮುತ್ತಮಂ ನಿಷ್ಪಿಪೇಶ ತೋರಣೇನ ರಾಕ್ಷಸಾನ್ ಮಾರುತಿಃ ಕ್ಷಣಾತ್ ತಥೋ ವೃಕ್ಷಂ ಸಮುತ್ಪಾಟ್ಯ ಮೇಘನಾದ ಮತಾಡಯತ್ ವೃಕ್ಷೇಣ ಭಿನ್ನ ಸರ್ವಾಂಗೋ ಮೇಘನಾದೋ ಅವಿಶದ್ ಗುಹಾಂ. ಹನುಮಂತ ತನ್ನ ಬಾಲವನ್ನು ಬೃಹದಾಕಾರವಾಗಿ ಬೆಳೆಸ್ಕೊಂಡ. ಆ ಬಾಲದಿಂದ ಆ ಇಡೀ ರಾಕ್ಷಸ ಸೈನ್ಯವೆಲ್ಲ ಮುಚ್ಚಿಬಿಟ್ಟ. ಅದರೊಳಗೆ ಸಿಲುಕಿ ಬಿದ್ದಂತಹ ರಾಕ್ಷಸ ಸೈನ್ಯ ತಾವು ಎಲ್ಲಿದ್ದೇವೆ ಏನು ಅಂತ ತಿಳಿಯದಂತೆ ಗೊಂದಲಕ್ಕೆ ಒಳಗಾಯಿತು. ಕೃತ್ವ ಪ್ರಾಕಾರ ಮುತ್ತಮ ನಿಷ್ಪಿಪೇಶ ತೋರಣೇನ, ಆ ಗುಡ್ಡಿ ಬಾಗಿಲೇನಿತ್ತಲ್ಲ ಅದರ ಮೇಲಿದ್ದಂಥ ದೊಡ್ಡ ಸ್ತಂಭನೋ ಅಥವಾ ಅದರ ಅಗಳಿ ಇತ್ತಲ್ಲ ಹಿಂದೆ ಯುದ್ಧಕ್ಕೆ ಬಳಸ್ಕೊಂಡಿದ್ನಲ್ಲ ಅದನ್ನೇ ತಗೊಂಡು ಆ ರಾಕ್ಷಸರನ್ನೆಲ್ಲ ಧ್ವಂಸ ಮಾಡಿದ, ಅವರನ್ನು ನುಚ್ಚು ನೂರು ಮಾಡಿದ. ನಿಷ್ಪಿಪೇಶ ತೋರಣೇನ ರಾಕ್ಷಸಾನ್ ಮಾರುತಿ ಕ್ಷಣಾತ್. ಮುಂದೆ ಇಂದ್ರಜಿತ್ ಬಂದಾಗ ಒಂದು ದೊಡ್ಡ ವೃಕ್ಷ ತಗೊಂಡು ಆ ಇಂದ್ರಜಿತ್ನ ಮೇಲೆ ಬಿಸಾಕಿದ. ಇಂದ್ರಜಿತ್ನ ಇಡೀ ಶರೀರದ ಕೀಲುಗಳೆಲ್ಲ ಅಸ್ತವ್ಯಸ್ತ ಆದವು. ಅವನಿಗೆ ಬಹಳ ಚಿಂತೆಯಾಗಿ ಆತ ಓಡಿ ಹೋಗಿಬಿಟ್ಟ ಅಲ್ಲಿಂದ. ಆನಂದ ರಾಮಾಯಣದಲ್ಲಿ ಹಾಗೆ ಕಥೆ, ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಆತ ಸೋತಿದ್ದ ಕಥೆ ಇಲ್ಲ, ಇಂದ್ರಜಿತ್ ಸೋತಿದ್ದು. ಆತನ ಅಸ್ತ್ರಗಳು ವ್ಯರ್ಥ ಆದವು ಅಂತ ಅಷ್ಟೇ ವಾಲ್ಮೀಕಿ ರಾಮಾಯಣ ಹೇಳ್ತದೆ. ಹನುಮಂತ ಬಿಸಾಕಿದ ಗಿಡದ ಅಡಿಗೆ ಸಿಕ್ಕು ಆತ ನುಚ್ಚು ನೂರಾದ. ಚಿಂತೆಯಾಗಿ ಆತ ಓಡಿ ಹೋಗಿ ಯಾವುದೋ ಗುಹೆ ಒಳಗೆ ಅಡಗಿಕೊಂಡು ಬಿಟ್ಟ ಅಂತ ಆನಂದ ರಾಮಾಯಣ ತಿಳಿಸ್ತದೆ. ಏತಸ್ಮಿನ್ ನಂತರೇ ಬ್ರಹ್ಮ ಪ್ರಾರ್ಥಯಾಮಾಸ ಮಾರುತಿಂ ಬ್ರಹ್ಮಾಸ್ತ್ರಂ ಮಾನಯನ್ ಮೇದ್ಯ ಸ್ವಂ ಲಂಕಾಂ ಯಾಹಿ ರಾವಣಂ ಕಥೇತ್ಯಂಗೀಚಕಾರಾಸೋ ಮೇಘನಾದಂ ಯಯೌ ವಿಧಿಃ ವಿಧಿಸ್ಪ್ರಾಹ ಮೇಘನಾದಂ ಸ್ವಗತೋದ್ಯತೆ ಪರಾಕ್ರಮಃ ಗಚ್ಚತ್ ಮೇ ಅಸ್ತ್ರೇಣ ತಂ ಬದ್ಧ್ವಾ ಪಿತುರಗ್ರೇ ಸಮಾನಯ ತಂ ಬ್ರಹ್ಮವಚನಂ ಶುತ್ವಾ ಮೇಘನಾದಃ ಪುನರ್ಯಯೌ ಬ್ರಹ್ಮಾಸ್ತ್ರೇಣಾಥ ಬದ್ಧ್ವಾ ತಂ ಆನಯಾಮಾಸ ರಾವಣಂ ತಥೋ ರಾವಣವಾಕ್ಯೇನ ಪ್ರಹಸ್ತಃ ಪ್ರಾಹ ಮಾರುತಿಂ. ಇಂದ್ರಜಿತ್ ಗುಹೆಯಲ್ಲಿ ಅಡಗಿಕೊಂಡಲ್ಲ, ಅದೇ ಸಂದರ್ಭದಲ್ಲಿ ಚತುರ್ಮುಖ ಬ್ರಹ್ಮ ಯುದ್ಧರಂಗಕ್ಕೆ ಬಂದು ಹನುಮಂತನಿಗೆ ಹೇಳಿದ, ಇನ್ನೊಂದು ಸ್ವಲ್ಪ ಹೊತ್ತಿನ ಬಳಿಕ ಇಂದ್ರಜಿತ್ ನಿನ್ನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವನಿದ್ದಾನೆ. ಆ ಬ್ರಹ್ಮಾಸ್ತ್ರಕ್ಕೂ ಕೂಡ ನೀನು ಮಣಿಯದವನು ವಾಸ್ತವಿಕವಾಗಿ. ಆದರೆ ಆ ಬ್ರಹ್ಮಾಸ್ತ್ರಕ್ಕೆ ಈಗ ಬೆಲೆ ಕೊಟ್ಟು ಸೋತವನಂತೆ ಕಟ್ಟು ಬಿದ್ದವನಂತೆ ತೋರಿಸಿಕೊಂಡು ರಾವಣನ ಕಡೆ ಹೋಗು, ರಾವಣನನ್ನು ಭೇಟಿಯಾಗು ಅಂತ ಹನುಮಂತನಿಗೆ ಚತುರ್ಮುಖ ಬ್ರಹ್ಮ ಹೇಳಿದ. ಆಯಿತು ಅಂದ ಹನುಮಂತ. ಆ ಕಡೆ ಚತುರ್ಮುಖ ಬ್ರಹ್ಮ ಆ ಇಂದ್ರಜಿತ್ ಅಡಗಿಕೊಂಡಂಥ ಗುಹೆಗೆ ಹೋದ. ಅವನಿಗೆ ಹೇಳಿದ, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುವ, ಹನುಮಂತನನ್ನು ಕಟ್ಟಿ ನಿನ್ನ ಅಪ್ಪನಾದ ರಾವಣನ ಬಳಿಗೆ ಅವನನ್ನು ಕರ್ಕೊಂಡು ಹೋಗುವ. ಇಂದ್ರಜಿತ್ ಹೊರಗೆ ಬಂದ, ಬ್ರಹ್ಮಾಸ್ತ್ರದಿಂದ ಅವನನ್ನು ಕಟ್ಟಿದ ಅಂತ ಇದು ಆನಂದ ರಾಮಾಯಣದ ಕಥೆ. ಚಂದದೆ ಸುಮಹಾತೇಜ ಸ್ತಂಭರಿ ಪ್ರವರಂ ಪ್ರತಿ ಅಬದ್ಧೋಯಮಿತಿ ಜ್ಞಾತ್ವಾ ತಮಸ್ತ್ರೇಣಾಸ್ತ್ರತತ್ವವಿತ್ ನಿಜಗ್ರಾಹ ಮಹಾಬಾಹು ಮಾರುತಾತ್ಮಜಮಿಂದ್ರಜಿತ್ ತೇನ ಬದ್ಧಸ್ತತೋಸ್ತ್ರೇಣ ರಾಕ್ಷಸೇನ ಸವಾನರಃ ಅಭವನ್ ನಿರ್ವಿಚೇಷ್ಟಶ್ಚ ಪವಾತ ಧರಣೀತಲೆ
ಬ್ರಹ್ಮಾಸ್ತ್ರ ಪ್ರಯೋಗ ಆದ ಕೂಡಲೇ ತನ್ನ ಚಟುವಟಿಕೆಯನ್ನು ನಿಲ್ಲಿಸಿ ಹನುಮಂತ ನೆಲಕ್ಕೆ ಬಿದ್ದು ಬಿಟ್ಟ. ಕಥೋತಬದ್ಧ್ವಾ ಸ ತದಸ್ತ್ರ ಬಂಧಂ ಪ್ರಭೋ ಪ್ರಭಾವಾತ್ ವಿಗತಾತ್ಮವೇಗ ಪಿತಾಮಹ ಅನುಗ್ರಹಮಾತ್ಮನಶ್ಚ ವಿಚಿಂತಯಾಮಾಸ ಹರಿಪ್ರವೀರ. ಬ್ರಹ್ಮಾಸ್ತ್ರದ ಪ್ರಯೋಗ ಆದ ಕೂಡಲೇ ನಿಶ್ಚೇಷ್ಟನಾಗಿ ಹನುಮಂತ ಕೆಳಗೆ ಬಿದ್ದ ಮೇಲೆ ಅವನಿಗೆ ಅರಿವಾಯಿತು, ನಾನು ಬ್ರಹ್ಮಾಸ್ತ್ರದ ಪ್ರಯೋಗಕ್ಕೆ ಒಳಗಾಗಿದ್ದೇನೆ ಅಂತ ಅರಿವಾಯಿತು ಅವನಿಗೆ. ಚತುರ್ಮುಖ ಬ್ರಹ್ಮನ ಪ್ರಭಾವದಿಂದಾಗ ಆತನ ಬಲನೂ ಕುಗ್ಗಿತ್ತಂತೆ. ಬ್ರಹ್ಮಾಸ್ತ್ರ ತನ್ನ ಮೇಲೆ ಮುಹೂರ್ತ ಕಾಲ ಸ್ವಲ್ಪ ಹೊತ್ತು ಮಾತ್ರ ಪರಿಣಾಮ ಮಾಡ್ತದೆ ಹೊರತು ಬೇರೆಯವರಿಗಾಗಿದ್ರೂ ಅದು ಅವರನ್ನು ಪೂರ್ಣವಾಗಿ ಕೊಂದೇ ಹಾಕ್ತಿತ್ತು, ಅವರನ್ನು ಪೂರ್ಣನನ್ನಾಗಿ ನಿಶ್ಚಿತರನ್ನಾಗಿ ಮಾಡ್ತಿತ್ತು. ಒಂದು ಮುಹೂರ್ತ ಕಾಲ ಇದು ಪರಿಣಾಮ ಮಾಡ್ತದೆ ಅಂತ ಹಿಂದೆ ಚತುರ್ಮುಖ ಬ್ರಹ್ಮನೇ ಹೇಳಿದ್ದ. ಎಲ್ಲ ದೇವತೆಗಳು ನಮ್ಮ ಅಸ್ತ್ರಕ್ಕೆ ನೀನು ಅವಧ್ಯನಾಗ್ತೀವಿ ಅಂತ ಹೇಳಿದ್ರು. ಚತುರ್ಮುಖ ಬ್ರಹ್ಮ ನನ್ನ ಅಸ್ತ್ರ ಎಲ್ಲ ಅಸ್ತ್ರಗಳಿಗಿಂತಲೂ ಶ್ರೇಷ್ಠವಾದದ್ದು, ಆದರೂ ಅದು ನಿನ್ನ ಮೇಲೆ ಸ್ವಲ್ಪ ಕಾಲ ಮಾತ್ರ ಪರಿಣಾಮ ಮಾಡಬಲ್ಲದು ಅಂತ ಹೇಳಿದ್ದ. ಅದನ್ನು ನೆನಪು ಮಾಡಿಕೊಂಡು ಹನುಮಂತ ಬ್ರಹ್ಮ ತನಗೆ ಕೊಟ್ಟಂತಹ ವರವನ್ನ ಆಲೋಚನೆ ಮಾಡಿಕೊಂಡ. ನಮೇಸ್ತ್ರ ಬಂಧಸ್ಯ ಶಕ್ತಿರಸ್ತಿ ವಿಮೋಕ್ಷಣೆ ಲೋಕಗುರೋ ಪ್ರಭಾವಾತ್ ಇತ್ಯೇವ ಮತ್ವಾ ವಿಹಿತಾಸ್ತ್ರ ಬಂಧೋ ಮಯಾತ್ಮಯೋನೇ ನಮುತ್ತಿತವ್ಯ. ಚತುರ್ಮುಖ ಬ್ರಹ್ಮ ಅಂದ್ರೆ ಜಗತ್ತಿಗೆ ಗುರು. ಅವನ ಈ ಅಸ್ತ್ರ ಏನಿದೆ ಅದರ ಅಸ್ತ್ರದಿಂದ ನನ್ನನ್ನು ಬಿಡಿಸ್ಕೊಳ್ಳಿಕ್ಕೆ ಶಕ್ತನಲ್ಲ, ನಾನು ಅದರಂತೆ ಮುನ್ನಡೆಯಬೇಕು ಅಂತ ಅವನು ಆಲೋಚನೆ ಮಾಡಿದ. ಇತ್ಯೇವ ಮತ್ವಾ ವಿಹಿತಾಸ್ತ್ರ ಬಂಧೋ ಮಯಾತ್ಮಯೋನೇ ನಮುತ್ತಿತವ್ಯ ಸವೀರ್ಯಮಸ್ತ್ರಸ್ಯ ಕಪಿರ್ವಿಚಾರ್ಯ ಪಿತಾಮಹಾನುಗ್ರಹಮಾತ್ಮನಶ್ಚ ವಿಮೋಕ್ಷ ಶಕ್ತಿಂ ಪರಿಚಿಂತಯತ್ವಾ ಪಿತಾಮಹನ ಮನವರ್ತತೆ ಸ್ಮ. ಇಷ್ಟಾದರೂ ಅವನು ಆಲೋಚನೆ ಮಾಡಿದ. ಬ್ರಹ್ಮಾಸ್ತ್ರ ನನ್ನ ಮೇಲೆ ಪ್ರಯೋಗಗೊಂಡಿದ್ರು ಇದರಿಂದ ಬಿಡಿಸ್ಕೊಳ್ಳಿಕ್ಕೆ ನನಗೆ ಶಕ್ತಿ ಇದೆ, ಲೋಕಗುರು ಆದ್ರಿಂದ ಅವನಿಗೆ ನಾನು ಮಾನ್ಯತೆ ಕೊಡಬೇಕು ಅಂತ ಆಲೋಚನೆ ಮಾಡಿದ. ಅಸ್ತ್ರೇಣಾಪಿ ಹಿ ಬದ್ಧಸ್ಯ ಭಯಂ ಮಮ ನ ಜಾಯತೆ ಪಿತಾಮಹ ಮಹೇಂದ್ರಾಭ್ಯಾಂ ರಕ್ಷಿತಸ್ಯಾನಲೇನ ಚ ಗ್ರಹಣೇ ಚಾಪಿ ರಕ್ಷೋಭಿಃ ಮಹಾನ್ ಮೇ ಗುಣದರ್ಶನಃ ರಾಕ್ಷಸೇಂದ್ರೇಣ ಸಂವಾದಃ ತಸ್ಮಾತ್ ಗೃಹಂತು ಮಾಂ ಪರೇ. ಚತುರ್ಮುಖ ಬ್ರಹ್ಮ ಮತ್ತು ಇಂದ್ರ ಮತ್ತು ಸ್ವಯಂ ವಾಯು ಇವರ ಸಂರಕ್ಷಣೆ ನನಗಿದೆ. ಆದ್ರಿಂದ ಈ ಬ್ರಹ್ಮಾಸ್ತ್ರ ನನ್ನ ಮೇಲೆ ಪ್ರಯೋಗ ಆಗಿದ್ದರೂ ಕೂಡ ಇದಕ್ಕೆ ನಾನು ಹೆದರಬೇಕಾಗಿಲ್ಲ, ಇದು ನನಗೇನು ಮಾಡಲಾರದು. ನನಗೆ ಕತ್ತಿ ಹಾಕಿರ್ಬೋದು, ಅದರಿಂದ ನನಗೆ ತೊಂದರೆ ಇಲ್ಲ. ಈ ರಾಕ್ಷಸರು ನನ್ನನ್ನು ಎಲ್ಲಾದರೂ ಕರ್ಕೊಂಡು ಹೋಗೋರಿದ್ರೆ ಕರ್ಕೊಂಡು ಹೋಗಲಿ, ಅದರಿಂದ ನನಗೆ ಒಳ್ಳೆಯದೇ ಆಗ್ತದೆ. ಅದರಿಂದ ನಾನು ರಾವಣನನ್ನು ಭೇಟಿ ಆಗಬಹುದು, ರಾವಣನ ಭೇಟಿ ಆಗಲಿಕ್ಕೆ ಇದರಿಂದ ಒಳ್ಳೆಯ ಅವಕಾಶ. ಹೀಗೆ ಆಲೋಚನೆ ಮಾಡಿ ಆ ಹನುಮಂತ ತನ್ನ ಎಲ್ಲ ಚಟುವಟಿಕೆಗಳನ್ನು ಕೂಡ ನಿಲ್ಲಿಸಿದ. ವಿಚೂರ್ಣಿತೆ ಧರಾತಲೆ ನಿಜೇ ಸುತೆ ಸ ರಾವಣಃ ಪ್ರಶಮ್ಯ ಶೋಕತಾಪಿತ ತದ್ವಜಂ ಸಮಾವಿಶತ್. ಅಥೇಂದ್ರಜನ್ ಮಹಾಶರೇರ್ಷು ವರಾಸ್ತ್ರ ಸಂಪ್ರಯೋಜಿತೈಃ ತಪಕ್ಷವಾನರೋತ್ತಮಂ ನಚಾಶಕದ್ ವಿಚಾಲನೆ ಅಥಾಸ್ತಮುತ್ತಮಂ ವಿಧೇ ದ್ವಿಜೋಜ ಸರ್ವದುಸ್ಸಹಂ ಸತೇನ ತಾಡಿತೋ ಹರಿರ್ವಿಚಿಂತಯನ್ ನಿರಾಕುಲಃ ಮಯಾವರ ವಿಲಂಘಿತ ಶನೇಕ ಸ್ವಯಂಭುವಃ ಸಮಾನನೀಯ ಏವ ಮೇ ತಥೋತ್ರ ಮಾನಯಾಮ್ಯಹಂ. ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ಹನುಮಂತ ಹೀಗೆ ಆಲೋಚನೆ ಮಾಡಿದ್ದೇವೆ. ಇಂದು ಅನೇಕ ಬಾರಿ ಚತುರ್ಮುಖ ಬ್ರಹ್ಮ ಬೇರೆ ಬೇರೆ ರಾಕ್ಷಸರಿಗೆ ಬೇರೆ ಬೇರೆ ಜನರಿಗೆ ಕೊಟ್ಟಂಥ ವರಗಳನ್ನು ನಾನು ವ್ಯರ್ಥ ಮಾಡಿದ್ದೇನೆ. ಅದರ ನನ್ನ ಮೇಲೆ ಯಾವುದೇ ಪ್ರಭಾವ ಬೀರದಂತೆ ನಾನು ನನ್ನ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡಿದ್ದೇನೆ. ಆದರೆ ಏನಾದರೂ ಆ ಚತುರ್ಮುಖ ಬ್ರಹ್ಮ ಪದವಿಯಲ್ಲಿ ನನಗಿಂತ ಶ್ರೇಷ್ಠನಾದವನು. ಈ ಹನುಮಂತನೇ ಮುಂದೆ ಚತುರ್ಮುಖ ಬ್ರಹ್ಮನ ಆಗಬೇಕು ಅಂತ ರಾಮಾಯಣದಲ್ಲಿ ಮುಂದೊಂದು ಕಡೆ ಬರೋದಿದೆ, ಹಿಂದೊಂದು ಕಡೆ ಬಂದಿತ್ತು. ಈತನೇ ಮುಂದೆ ಚತುರ್ಮುಖ ಬ್ರಹ್ಮ ಆಗೋನಾದ್ರೂ ಇನ್ನೂ ಆಗಿಲ್ಲ. ಚತುರ್ಮುಖ ಬ್ರಹ್ಮ ಈಗಾಗಲೇ ಆ ಪದವಿಯನ್ನು ಏರಿದವನು. ಅಥವಾ ಸಮಾನನೀಯ ಏವಮೇ, ಅವನಿಗೆ ನಾನು ಮರ್ಯಾದೆ ಕೊಡಬೇಕು ಯಾವುದೇ ಕಾರಣಕ್ಕೆ. ತಥೋತ್ರ ಮಾನಯಾಮ್ಯಹಂ, ಶಕ್ತಿ ಇದ್ರೂ ನಾನು ಆ ಚತುರ್ಮುಖ ಬ್ರಹ್ಮನಿಗೆ ನಾನು ಮರ್ಯಾದೆ ಕೊಡ್ತೀನಿ ಅಂತ ಆಲೋಚನೆ ಮಾಡಿದ. ಇಮೇಚ ಕುಡಿಯುರತ್ರ ಕಿಂ ಭ್ರಷ್ಟ ರಕ್ಷಸಾಂಗಣಾಃ ಇತೀಹ ಲಕ್ಷ್ಯ ಮೇ ಸರಾವಣಶ್ಚ ದೃಶ್ಯತೆ. ಇಷ್ಟರ ಮೇಲೆ ಈ ಕಪಿಗಳು ನನ್ನನ್ನು ಬಂಧಿಸಿದ್ರು ನನಗೆ ಏನು ಮಾಡೋರಿದ್ದಾರೆ?
ನನ್ನನ್ನು ಹೊಡೆದು ನನ್ನನ್ನು ಶಕ್ತಿ ಕುಂದಿಸಲಿಕ್ಕೆ ಯಾರು ಕೂಡ ಸಮರ್ಥರೇ ಅಲ್ಲ. ರಾವಣನನ್ನು ಭೇಟಿ ಆಗಬೇಕಾದ್ರೆ ನನ್ನ ಗುರಿ, ಅವನನ್ನು ನಾನು ಭೇಟಿ ಆಗ್ತೇನೆ ಅಂತಂದ. ಇದಂ ಸಮೀಕ್ಷೆ ಬದ್ಧವ ಸ್ಥಿತಂ ಕಪೀಂದ್ರಮಾಶುತೆ ಬಬಂಧುರನ್ಯಪಾಶಕೆ ಜಗಾಮಕಾಸ್ತ್ರಮಸ್ಯ ತತ್. ಆ ರಾಕ್ಷಸರು ಈ ಹನುಮಂತ ಸುಮ್ಮನೆ ಆಗಿದ್ದನ್ನು ನೋಡಿ ಅವನಿಗೆ ಕೆಲವು ಬೇರೆ ಹಗ್ಗಗಳನ್ನು ಕಟ್ಟಿದ್ರಂತೆ. ಬೇರೆ ಹಗ್ಗಗಳನ್ನು ಕಟ್ಟಬಾರ್ದು. ಬ್ರಹ್ಮಾಸ್ತ್ರ ಅಂದರೆ ಎಲ್ಲ ಅಸ್ತ್ರಕ್ಕಿಂತಲೂ ದೊಡ್ಡದು. ತನ್ನ ಚಟುವಟಿಕೆಗಳನ್ನ ಅವ್ನು ನಿಲ್ಲಿಸಿದ ಮೇಲೆ ಇವ್ರು ಸುಮ್ಮನೆ ಇರಬೇಕಾಗಿತ್ತು. ಬೇರೆ ಕ್ಷುದ್ರಗಳಾದಂಥ ಹಗ್ಗಗಳನ್ನು, ದನ ಕಟ್ಟುವಂಥ ಹಗ್ಗಗಳನ್ನು ಆ ಹನುಮಂತನಿಗೆ ಕಟ್ಟಿದರು. ಜಗಾಮಕ ಅಸ್ತ್ರ ಮಸ್ತ, ಆ ಅಸ್ತ್ರ ಹೊರಟೋಗ್ಬಿಡ್ತು. ಅದು ಆ ಅಸ್ತ್ರಕ್ಕೆ ಅವಮಾನ ಅದು. ಹಾಗಾಗಿ ಆ ಅಸ್ತ್ರ ಹೊರಟೋಗಿತ್ತು. ಬ್ರಹ್ಮಾಸ್ತ್ರ ತನ್ನ ಪ್ರಭಾವವನ್ನು ಕಳ್ಕೊಂಡು ಅಲ್ಲಿಂದ ಹೋಗಿಬಿಡ್ತು. ಅತ ಪ್ರದೃಶ್ಯತಂ ಕಪಿಂ ಸಮೀಪಮಾನಯಂ ಸ್ಥಿತೆ ನಿಶಾಚರೇಶ್ವರಸ್ಯತಂ ಪ್ರಪೃಷ್ಟವಾಂಶ್ಚ ರಾವಣಃ. ಗ್ರಹಣೇ ಚಾಪಿ ರಕ್ಷೋಭಿರ್ಮಹಾನ್ ಮೇ ಗುಣದರ್ಶನಃ ರಾಕ್ಷಸೇಂದ್ರೇಣ ಸಂವಾದಸ್ತಸ್ಮಾತ್ ಗೃಹಂತು ಮಾಂ ಪರೇ ಸನಿಶ್ಚಿತಾರ್ಥಃ ಪರವೀರಹಂತ ಸಮೀಕ್ಷಕಾರಿ ವಿನಿವೃತ್ತಚೇಷ್ಟಃ ಪರೈಃ ಪ್ರಸಕ್ರಾಭಿಗತೈಃ ನಿಗೃಹ್ಯ ನನಾನುತೈಸ್ತೈಃ ಪರಿಭರ್ತ್ಯಮಾನಃ ತತಸ್ಥಂ ರಾಕ್ಷಸಾ ದೃಷ್ಟ್ವಾ ನಿರ್ವಿಚೇಷ್ಟಮರಿಂದಮಂ ಬಬಂಧುಃ ಕ್ಷಣವಲ್ಕೈಶ್ಚ. ಸೆಣಬಿನ ಹಗ್ಗದಿಂದ ಅವನನ್ನು ಕಟ್ಟಿದ್ರಂತೆ. ಧ್ರುಮತೀರೈಶ್ಚ ಸಂಹತೈಃ. ಸೆಣಬಿನ ಹಗ್ಗಗಳು, ಅದಲ್ಲದೆ ವೃಕ್ಷಗಳ ತೊಗಟೆಯಿಂದ, ಮರಗಿಡಗಳ ತೊಗಟೆಯಿಂದ ತಯಾರಾಗುವಂಥ ಹಗ್ಗ, ಇದೆಲ್ಲದಿಂದ ಕಟ್ಟಿದರು. ಸರ್ವೋಚಯಾಮಾಸ್ತ ಪರೈಶ್ಚ ಬಂಧಂ ಪ್ರಶಸ್ಯ ವೀರೈರಭಿನಿಗ್ರಹಂಚ ಕೌತೂಹಲಾನ್ಮಾಯಂ ಮಾಂ ಯದಿ ರಾಕ್ಷಸೇಂದ್ರೋ ದ್ರಷ್ಟುಂ ವ್ಯವಸ್ಥೆಯದಿ ನಿಶ್ಚಿತಾರ್ಥಃ ಸಬದ್ಧಸ್ತೇನ ವಲ್ಕೇನ ವಿಮುಕ್ತಾಸ್ತ್ರೇಣ ವೀರ್ಯವಾನ್ ವಿಮುಕ್ತೋ ಅಸ್ತ್ರೇಣ ವೀರ್ಯವಾನ್ ಅಸ್ತ್ರಬಂಧ ಸಚಾನ್ಯಂ ಚ ನ ಬಂಧಮನುವರ್ತತೆ. ಈ ಬ್ರಹ್ಮಾಸ್ತ್ರ ಬೇರೆಯವರನ್ನು ಸಹಿಸೋದಿಲ್ಲ, ಗೊತ್ತಿತ್ತು ಹನುಮಂತನಿಗೆ. ಅಖೇಂದ್ರಜಿತ್ತು ದ್ರುಮತೀರಬದ್ಧಂ ವಿಚಾರ್ಯ ವೀರಃ ಕಪಿಸುತ್ತಮಂ ತಂ ವಿಮುಕ್ತಂ ಅಸ್ತ್ರೇಣ ಜಗಾಮ ಚಿಂತಾಂ ನಾಣ್ಯೇನ ಬದ್ಧೋ ಹಿ ಅನುವರ್ತತೆ ಅಸ್ತ್ರಂ. ಆ ಇಂದ್ರಜಿತನಿಗೆ ತಲೆ ಚಚ್ಕೊಳ್ಳುವಂತಾಯ್ತು ಆ ರಾಕ್ಷಸರ ದಟ್ಟತನಕ್ಕೆ. ನಾನು ಕಷ್ಟಪಟ್ಟು ಬೇರೆ ಅಸ್ತ್ರಕ್ಕೆ ಬಗ್ಗದೇ ಇರುವಂಥ ಇವನನ್ನು ಬ್ರಹ್ಮಾಸ್ತ್ರದಿಂದ ಕಟ್ಟಿದರೆ, ಇವರೋಗಿ ಹಗ್ಗದಿಂದ ಕಟ್ಟಿದ್ರು ಬೇರೆ ಹಗ್ಗದಿಂದ, ನಾನು ಪ್ರಯೋಗ ಮಾಡಿದಂಥ ಬ್ರಹ್ಮಾಸ್ತ್ರ ವ್ಯರ್ಥವಾಗಿ ಹೋಯಿತು. ಮತ್ತೆ ಈ ಕಪ್ಪಿ ತಪ್ಪಿಸ್ಕೊಂಡ ಗತಿ ಏನು ಅಂತ ಅವನಿಗೆ ಚಿಂತೆ ಆಯಿತು. ಬ್ರಹ್ಮಾಸ್ತ್ರ ಹೋಗಿಬಿಟ್ಟಿತ್ತಲ್ಲ, ಆ ಹಗ್ಗಗಳನ್ನು, ಉಳಿದ ಹಗ್ಗಗಳನ್ನು ಈ ಥರ ಈ ಹನುಮಂತ ಒಮ್ಮೆ ಮೈ ಜಾಡ್ತಿದ್ರೆ ಹಗ್ಗ ಕಿತ್ತು ಹೋಗ್ತಿತ್ತು ಅಥವಾ ಓಡಿ ಹೋಗ್ತಿದ್ದ. ಆ ಇಂದ್ರಜಿತನಿಗೆ ಮಹಾ ಚಿಂತೆ ಆಯಿತು. ಅದು ಅವನಿಗೂ ಗೊತ್ತಿತ್ತು. ಅಸ್ತ್ರಜ್ಞರಲ್ಲಿ ಅವನು ಶ್ರೇಷ್ಠ ಅದನ್ನು ಅವನಿಗೆ ಗೊತ್ತಿರ್ತದ. ಈ ಮೂರ್ಖರಾದಂಥ ಬ್ರಹ್ಮಾಸ್ತ್ರದ ಮಹಿಮೆ ಗೊತ್ತಿಲ್ಲದಂಥ ರಾಕ್ಷಸರಿಗೆ ಅದು ಗೊತ್ತಿರಲಿಲ್ಲ. ಈತ ಸುಮ್ಮನೆ ಆದ ಕೂಡಲೇ ಹಗ್ಗದಿಂದ ಕಟ್ಟಿಬಿಟ್ರು ಅಷ್ಟೇ ಅವನನ್ನ. ವಿಮುಕ್ತಮಸ್ತ್ರೇಣ ಜಗಾಮ ಚಿಂತಾಂ ನಾನೇನ ಬದ್ಧೋ ಶನವರ್ತತೆ ಅಸ್ತ್ರಂ ಅಹೋ ಮಹತ್ಕರ್ಮ ನಿರರ್ಥಕಂ. ವ್ಯರ್ಥ ಆಗೋಯ್ತಲ್ಲ ನಾನು ಮಾಡಿದ ಕೆಲಸ. ನ ರಾಕ್ಷಸೈಹಿ ಮಂತ್ರಗತಿರಿ ವಿಮೃಷ್ಟ. ನನ್ನ ರಾಕ್ಷಸರು ಬ್ರಹ್ಮಾಸ್ತ್ರದ ಪ್ರಭಾವವನ್ನೇ ತಿಳ್ಕೊಳ್ಳಿಲ್ಲಲ್ಲ. ಪುನಶ್ಚ ನಾಸ್ತ್ರೇ ವಿಹಿತೇಸ್ತ್ರ ಮನ್ಯತ್ ಪ್ರವರ್ತತೆ ಸಂಶಯಿತಾಸ್ಮ ಸರ್ವೇ ಅಸ್ತ್ರೇಣ ಹನುಮಾನ್ ಮುಕ್ತಃ ನಾತ್ಮಾನಮವಬುಧ್ಯತ ಕೃಷ್ಯಮಾಣಸ್ತು ರಕ್ಷೋಭಿಃ ತೈಶ್ಚ ಬಂಧೈರ್ನಿಪೀಡಿತಃ. ಬ್ರಹ್ಮಾಸ್ತ್ರ ಈಗ ಹೊರಟೋದ್ಮೇಲೆ ಕಪಿ ಒಂದು ವೇಳೆ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ನಾನು ಮತ್ತೆ ಯಾವ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಒಮ್ಮೆ ಬ್ರಹ್ಮಾಸ್ತ್ರಕ್ಕೆ ಅವಮಾನ ಆಯಿತು. ಇನ್ನು ಯಾವ ಅಸ್ತ್ರ ಪ್ರಯೋಗ ಮಾಡಿದರೂ ಈ ಹನುಮಂತರಿಗೆ ಅದು ನಾಟೋದೂ ಇಲ್ಲ, ಬ್ರಹ್ಮಾಸ್ತ್ರವು ಮತ್ತೊಮ್ಮೆ ಬರಲಾರದು. ಹಾಗಾಗಿ ನಾನು ಮಾಡಿದ ಕರ್ಮ ಎಲ್ಲ ವ್ಯರ್ಥ ಆಯ್ತಲ್ಲ ಅಂತ ಒಂದು ಚಿಂತೆ ಆಯಿತು. ಪುನಶ್ಚ ನಾಸ್ತ್ರೇ ವಿಹಿತೆ ಅಸ್ತ್ರ ಮನ್ಯತ್. ಬೇರೆ ಯಾವ ಅಸ್ತ್ರವೂ ಇಲ್ಲಿ ಕಾರ್ಯಕಾರಿ ಅಲ್ಲ. ಇಂದ್ರಜಿತ್ತೆಲ್ಲ ಹೀಗೆ ಆಲೋಚನೆ ಮಾಡ್ತಿದ್ದ. ಆದರೆ ಹನುಮಂತ ಮಾತ್ರ ತಾನು ಮುಕ್ತನಾಗಿದ್ದೇನೆ ಅನ್ನೋದನ್ನು ತೋರಿಸ್ಕೊಳ್ಳಿಲ್ಲ. ಅವನು ಮತ್ತೆ ಹಾರಿ ಹೋಗೋ ಅವಕಾಶ ಇತ್ತು, ಆದರೆ ಅವಶ್ಯಕತೆ ಇರಲಿಲ್ಲ. ರಾವಣನನ್ನು ಭೇಟಿ ಆಗಬೇಕಾಗಿತ್ತು ಅವನಿಗೆ. ಆ ರಾಕ್ಷಸರು ಆತನನ್ನು ಆ ಕಡೆ ಈ ಕಡೆ ಎಳೆದಾಡ್ತಿದ್ರು, ಹಗ್ಗದಿಂದ ಬಿಗಿದು ಪೀಡಿಸ್ತಿದ್ರು, ಕೆಲವರು ಭರ್ಸನೆ ಮಾಡ್ತಿದ್ರು, ನಿಂದನೆ ಮಾಡ್ತಿದ್ರು. ಅಸ್ತ್ರೇಣ ಹನುಮಾನ್ ಮುಕ್ತೋ ಆತ್ಮಾನಮವಬುದ್ಧತ ಕೃಷ್ಯಮಾಣಸ್ತು ದಕ್ಷೋಭಿಃ ತೈಶ್ಚ ಬಂಧೈರ್ ನಿಪೀಡಿತಃ. ಹನುಮಾನ್ ಹನ್ಯಮಾನಸ್ತಥ ಕ್ರೂರೈಃ ರಾಕ್ಷಸೈ ಕಾಷ್ಟಮುಷ್ಟಿಭಿಃ. ಕೆಲವರು ಮುಷ್ಟಿಗಳಿಂದ ಹನುಮಂತನನ್ನು ಗುದ್ದಿದರು, ಇನ್ನು ಕೆಲವರು ಬಣ್ಣಗಳಿಂದ ಹನುಮಂತನನ್ನು ಬಡಿದರು. ಸಮೀಪಂ ರಾಕ್ಷಸೇಂದ್ರಸ್ಯ ಪ್ರಾಕೃಷ್ಯತ ಸವಾನರಃ ಅಕೇಂದ್ರಜಿತ್ತಂ ಪ್ರಥಮೇಕ್ಷ ಮುಕ್ತಂ ಅಸ್ತ್ರೇಣ ಬದ್ಧಂ ಧ್ರುಮತೀರ ಸೂತ್ರೈಃ ವ್ಯದರ್ಶಯತ್ತತ್ರ ಮಹಾಬಲಂ ತಂ
ಹರಿಪ್ರವೀರಂ ಸಗಣಾಯ ರಾಜ್ಞೆ. ಮುಂದೆ ಆ ಇಂದ್ರಜಿತ್ ಅವನನ್ನ ಕರೆದುಕೊಂಡು ಬಂದ, ತನ್ನ ಅಪ್ಪನಾದಂಥ ರಾವಣನಿಗೆ ಅದನ್ನು ತೋರಿಸಿದ. ಸಮಪ್ತಮಿವ ಮಾತಂಗಂ ಬದ್ಧಂ ಕಪಿವರೋತ್ತಮಂ ರಾಕ್ಷಸ ರಾಕ್ಷಸೇಂದ್ರಾಯ ರಾವಣಾಯ ನ್ಯವೇದಯನ್ ಕೋಯಂ ಕಸ್ಯ ಕುತೋ ವಾತ್ರ ಕಿಂ ಕಾರ್ಯಂ ಕೋ ವ್ಯಪಾಶ್ರಯ. ಯಾರೀತ, ಎಲ್ಲಿಂದ ಬಂದವನು, ಇವನಿಗಿಲ್ಲಿ ಕಾರ್ಯ ಏನು, ಇವನ ಸ್ವಾಮಿ ಯಾರು? ಇತಿ ರಾಕ್ಷಸ ವೀರಾಣಂ ತತ್ರ ಸಂಜಂತಿರೇ ಕಥಾ. ಪರಸ್ಪರ ಮಾತಾಡ್ಕೊಂಡ್ರಂತವರೆಲ್ಲ ಆ ರಾಕ್ಷಸರು. ಅನ್ಯತಾಂ ದಶ್ಯತಾಂ ವಾಪಿ ಭಕ್ಷ್ಯತಾಂ ಚಾಪರೆ. ಕೆಲವರು ಅವನನ್ನು ಕೊಂದು ಬಿಡ್ರಿ ಅಂದ್ರು, ಇನ್ನು ಕೆಲವರು ಅವನನ್ನು ಸುಟ್ಟು ಬಿಡ್ರಿ ಅಂದ್ರು, ಮತ್ತೆ ಕೆಲವರು ಅವನು ತಿಂದು ಬಿಡ್ರಿ ಅಂದ್ರು. ರಾಕ್ಷಸಾಸ್ತತ್ವ ಸಂಕ್ರುದ್ಧಾ ಪರಸ್ಪರ ಮಥಾಬ್ರುವನ್ ಅತೀತ್ಯ ಮಾರ್ಗಂ ಸಹಸಾ ಮಹಾತ್ಮ ಸತತ್ರ ರಕ್ಷೋದೀಪ ಪಾದಮೂಲೆ ದದರ್ಶ ರಾಜ್ಞ ಪರಿಚಾರ ವೃದ್ಧಾನ್ ಗೃಹಂ ಮಹಾರತ್ನ ವಿಭೂಷಿತಂ ಚ. ಸದದರ್ಶ ಮಹಾತೇಜ ರಾವಣಃ ಕಪಿಸತ್ತಮಂ ರಕ್ಷೋಭಿರ್ವಿಕೃತಾಕಾರೈಃ ಕೃಷ್ಯಮಾಣಮಿತಸ್ತತಃ ರಾಕ್ಷಸಾಧಿಪತಿಂ ಚಾಪಿ ದದರ್ಶ ಕಪಿಸತ್ತಮಃ ತೇಜೋಬಲ ಸಮಾಯುಕ್ತಂ ತಪಂತಮಿವ ಭಾಸ್ಕರಂ ಸರೋಷ ಸಂವರ್ತಿತ ತಾಮ್ರದೃಷ್ಟಿ ದಶಾನನಸ್ಥಂ ಕಪಿವನ್ನವೇಕ್ಷ ಅಥೋಪವಿಷ್ಟಾನ್ ಕುಲಶೀಲ ವೃದ್ಧಾನ್ ಸಮಾಧಿಶಕ್ತಂ ಪ್ರತಿ ಮಂತ್ರಿಮುಖ್ಯಾನ್ ಯಥಾಕ್ರಮಂ ತೈಃ ಸ ಕಪಿರ್ ವಿಪೃಷ್ಟಃ ಕಾರ್ಯಾರ್ಥಮರ್ಥಸ್ಯ ಚ ಪಾದಮೂಲಮಾದೌ ನಿವೇದಯಾಮಾಸ ಹರೀಶ್ವರಸ್ಯ ದೂತಸ್ತಕಾಶಾದಹಮಾಗತೋಸ್ಮಿ. ಇತಿ ಆಶ್ರಯ ಶ್ರೀರಾಮಾಯಣೆ ವಾಲ್ಮೀಕಿಯ ಆದಿಕಾವ್ಯೆ ಶ್ರೀಮತ್ ಸುಂದರಕಾಂಡೆ 844 ಸರ್ಗಃ. ಅಲ್ಲಿ ರಾಕ್ಷಸರೆಲ್ಲ ಅವನನ್ನು ಕೇಳಿದರು. ರಾವಣ ತನ್ನ ಘನತೆಗನುಸಾರವಾಗಿ ತಾನೇನು ಕೇಳಲಿಲ್ಲ. ನೀವು ಕೇಳಿದ್ರಿ ಈಗ ಯಾರು ಅಂತ ಮಂತ್ರಿಗಳನ್ನ ಅವನ ಕಡೆ ಕಳಿಸಿದ. ನೀ ಯಾರು ಅಂತ ಅವರೆಲ್ಲ ಬಂದು ಕೇಳಿದಾಗ ಈತ ತನ್ನ ಕಥೆಯನ್ನು ಮುಂದೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಲ್ಲಿಗೆ ವಾಲ್ಮೀಕಿ ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ 48ನೇ ಸರ್ಗ ಸಮಾಪ್ತ ಆಗಿದೆ.